ಯೇಸುವಿನ ಅಪೋಸ್ತಲರ ರಕ್ತಸಾಕ್ಷಿಯ ಕಥೆ ಕೇವಲ ಇತಿಹಾಸವಲ್ಲ, ಅದು ಧೈರ್ಯ, ನಂಬಿಕೆ ಮತ್ತು ಅಂತ್ಯವರೆಗೂ ದೇವರಿಗೆ ನಿಷ್ಠರಾಗಿರುವ ಜೀವಂತ ಸಾಕ್ಷಿಯಾಗಿದೆ. ಈ ಕಥೆ ನಿಮ್ಮ ಮನಸ್ಸಿಗೆ ಬಲ, ನಿಮ್ಮ ಆತ್ಮಕ್ಕೆ ಧೈರ್ಯ ಮತ್ತು ನಿಮ್ಮ ವಿಶ್ವಾಸಕ್ಕೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿನ ಪುನರುತ್ಥಾನಗೊಂಡ ನಂತರ ಸ್ವರ್ಗಾರೋಹಣ ಮಾಡಿದಾಗ ಅವನ ಶಿಷ್ಯರು ಭಯದಿಂದ ತುಂಬಿದ್ದರು. ತಮ್ಮ ಗುರು ಇಲ್ಲದೆ ಹೇಗೆ ಬದುಕಬೇಕು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಪವಿತ್ರಾತ್ಮನು ಬಂದ ನಂತರ ಅದೇ ಭಯಭೀತ ಶಿಷ್ಯರು ಲೋಕವನ್ನು ಕದಲಿಸಿದ ಧೈರ್ಯಶಾಲಿ ಸಾಕ್ಷಿಗಳಾದರು. ಅವರು ಅಧಿಕಾರ, ಹಣ ಅಥವಾ ಖ್ಯಾತಿಗಾಗಿ ಬದುಕಿಲ್ಲ. ಅವರು ಒಂದೇ ಕಾರಣಕ್ಕಾಗಿ ಬದುಕಿದರು: ಯೇಸು ಜೀವಂತನಾಗಿದ್ದಾನೆ ಎಂಬ ಸತ್ಯವನ್ನು ಲೋಕಕ್ಕೆ ಹೇಳಲು. ಅದಕ್ಕಾಗಿ ಅವರು ಕಷ್ಟ, ಹಿಂಸೆ, ಸೆರೆಮನೆ, ಹಸಿವು ಮತ್ತು ಕೊನೆಗೆ ಮರಣವನ್ನು ಸಹ ಸ್ವೀಕರಿಸಿದರು. ಪೇತ್ರನು, ಕ್ಷಮೆಯ ಶಕ್ತಿ. ಪೇತ್ರನು ಒಮ್ಮೆ ಯೇಸುವನ್ನು 3 ಬಾರಿ ನಿರಾಕರಿಸಿದನು. ಆದರೆ ಯೇಸು ಅವನನ್ನು ಕ್ಷಮಿಸಿ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದರು. ಅದೇ ಪೇತ್ರನು ನಂತರ ಸಾವಿರಾರು ಜನರಿಗೆ ಸುವಾರ್ತೆಯನ್ನು ಸಾರಿದನು. ಕೊನೆಗೆ ರೋಮ್ನಲ್ಲಿ ಅವನನ್ನು ಶಿಲುಬೆಗೆ ಹಾಕಲಾಯಿತು. ಆದರೆ ಅವನು ಹೇಳಿದನು, ನನ್ನ ಕರ್ತನಂತೆ ಸಾಯಲು ನಾನು ಅರ್ಹನಲ್ಲ. ಆದ್ದರಿಂದ ಅವನನ್ನು ತಲೆಕೆಳಗಾಗಿ ಶಿಲುಬೆಗೆ ಹಾಕಿದರು. ಸಂದೇಶ: ನೀವು ವಿಫಲರಾದರೂ ದೇವರು ನಿಮ್ಮನ್ನು ಇನ್ನೂ ಬಳಸಬಹುದು. ಯಾಕೋಬ, ಮೊದಲ ರಕ್ತಸಾಕ್ಷಿ. ಯಾಕೋಬನು ಅಪೋಸ್ತಲರಲ್ಲಿ ಮೊದಲು ಕೊಲ್ಲಲ್ಪಟ್ಟನು. ರಾಜ ಹೇರೋದನು ಅವನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಅವನು ತನ್ನ ನಂಬಿಕೆಯನ್ನು ಉಳಿಸಿಕೊಳ್ಳಲು ಜೀವವನ್ನೇ ಕೊಟ್ಟನು. ಸಂದೇಶ: ದೇವರಿಗಾಗಿ ಮಾಡಿದ ಯಾವುದೂ ವ್ಯರ್ಥವಾಗುವುದಿಲ್ಲ. ಯೋಹಾನ, ಪ್ರೀತಿಯ ಅಪೋಸ್ತಲ. ಯೋಹಾನನು ಕೊಲ್ಲಲ್ಪಟ್ಟಿಲ್ಲ, ಆದರೆ ಭಾರೀ ಹಿಂಸೆ ಅನುಭವಿಸಿದನು. ಅವನನ್ನು ಪಾತ್ಮೋಸ್ ದ್ವೀಪಕ್ಕೆ ಎಳೆದು ತಂದು ಬಿಟ್ಟರು. ಅಲ್ಲಿಯೇ ಅವನು ಪ್ರಕಟಣಾ ಗ್ರಂಥವನ್ನು ಬರೆದನು. ಅವನು ದೀರ್ಘಾಯುಷ್ಯ ಹೊಂದಿ ಅಂತ್ಯದವರೆಗೂ ದೇವರು ಪ್ರೀತಿ ಎಂಬ ಸಂದೇಶವನ್ನು ಸಾರಿದನು. ಸಂದೇಶ: ಕೆಲವೊಮ್ಮೆ ನಮ್ಮ ಜಯ ಮರಣದಲ್ಲಲ್ಲ, ನಂಬಿಕೆಯಲ್ಲಿ ಬದುಕುವುದರಲ್ಲಿ. ಅಂದ್ರೆಯ, ಮೌನ ಸೇವಕ. ಪೇತ್ರನ ಸಹೋದರ ಅಂದ್ರೆಯನು ಅನೇಕ ದೇಶಗಳಲ್ಲಿ ಸುವಾರ್ತೆಯನ್ನು ಸಾರಿದನು. ಗ್ರೀಸ್ನಲ್ಲಿ ಅವನನ್ನು ಎಕ್ಸ್ ಆಕಾರನ ಶಿಲುಬೆಗೆ ಹಾಕಲಾಯಿತು. ಅವನು ಶಿಲುಬೆಯತ್ತ ನಡೆಯುವಾಗಲೂ ಸಂತೋಷದಿಂದ ಇದ್ದನೆಂದು ಹೇಳಲಾಗುತ್ತದೆ. ಸಂದೇಶ: ದೇವರ ಸೇವೆ ಯಾವಾಗಲೂ ಬೆಳಕಿನಲ್ಲೇ ನಡೆಯುವುದಿಲ್ಲ, ಕೆಲವೊಮ್ಮೆ ಅದು ಮೌನದಲ್ಲಿರುತ್ತದೆ. ಮತ್ತಾಯ, ಬದಲಾಗಿದ್ದ ಜೀವನ. ಒಮ್ಮೆ ಸುಂಕ ವಸೂಲಿಮಾರನಾಗಿದ್ದ ಮತ್ತಾಯನು ಯೇಸುವಿನ ಕರೆಯಿಂದ ಸಂಪೂರ್ಣವಾಗಿ ಬದಲಾಗಿದ್ದನು. ಅವನು ದೂರ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಕೊನೆಗೆ ತನ್ನ ನಂಬಿಕೆಯ ಕಾರಣದಿಂದ ಕೊಲ್ಲಲ್ಪಟ್ಟನು. ಸಂದೇಶ: ನಿಮ್ಮ ಭೂತಕಾಲ ದೇವರ ಯೋಜನೆಯನ್ನು ತಡೆಯುವುದಿಲ್ಲ. ತೋಮ, ಸಂಶಯದಿಂದ ಸಾಕ್ಷಿಗೆ. ತೋಮನು ಆರಂಭದಲ್ಲಿ ಸಂಶಯಿಸಿದನು, ಆದರೆ ಪುನರುತ್ಥಾನಗೊಂಡ ಯೇಸುವನ್ನು ಕಂಡ ನಂತರ ಅವನು ಅತ್ಯಂತ ಧೈರ್ಯಶಾಲಿಯಾದನು. ಅವನು ಭಾರತವರೆಗೆ ಬಂದು ಸುವಾರ್ತೆಯನ್ನು ಸಾರಿದನು. ಕೊನೆಗೆ ಅವನನ್ನು ಇರಿದು ಕೊಲ್ಲಲಾಯಿತು. ಸಂದೇಶ: ಸಂಶಯದಿಂದ ಆರಂಭವಾದ ನಂಬಿಕೆ ಸಹ ಮಹಾನ್ ಸಾಕ್ಷಿಯಾಗಬಹುದು. ಪೌಲ, ಶತ್ರುವಿನಿಂದ ಅಪೋಸ್ತಲನಿಗೆ. ಕ್ರೈಸ್ತರನ್ನು ಹಿಂಸಿಸಿದ ಪೌಲನು ಯೇಸುವನ್ನು ಕಂಡ ನಂತರ ಸಂಪೂರ್ಣವಾಗಿ ಬದಲಾಗಿದ್ದನು. ಅವನು ಅನೇಕ ಕಷ್ಟಗಳನ್ನು ಅನುಭವಿಸಿದನು: ಹೊಡೆತ, ಸೆರೆಮನೆ, ಹಡಗುಮುಳುಗು. ಕೊನೆಗೆ ರೋಮ್ನಲ್ಲಿ ಅವನಿಗೆ ಶಿರೋಚ್ಛೇದನ ಮಾಡಲಾಯಿತು. ಸಂದೇಶ: ದೇವರು ನಿಮ್ಮ ಕಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ಎಲ್ಲ ಅಪೋಸ್ತಲರು ವಿಭಿನ್ನ ವ್ಯಕ್ತಿತ್ವ ಹೊಂದಿದ್ದರು. ಕೆಲವರು ಧೈರ್ಯಶಾಲಿಗಳು, ಕೆಲವರು ಮೌನಿಗಳು, ಕೆಲವರು ಸಂಶಯಿಸುವರು, ಕೆಲವರು ಹಿಂದಿನ ಪಾಪಿಗಳು. ಆದರೆ ಎಲ್ಲರಲ್ಲಿ ಒಂದೇ ವಿಷಯ ಸಾಮಾನ್ಯ: ಅವರು ಯೇಸುವನ್ನು ಬಿಟ್ಟಿಲ್ಲ. ಅವರು ಸತ್ಯವನ್ನು ನಿರಾಕರಿಸಿಲ್ಲ. ಅವರು ಅಂತ್ಯವರೆಗೂ ನಂಬಿಕೆಯಲ್ಲಿ ನಿಂತರು. ಅವರು ಮರಣವನ್ನು ಸೋಲಾಗಿ ನೋಡಿಲ್ಲ, ಅದು ಜಯದ ಬಾಗಿಲು ಎಂದು ನೋಡಿದರು. ನೀವು ಇಂದು ಸಮಸ್ಯೆಗಳಲ್ಲಿರಬಹುದು. ಭಯ, ವಿಫಲತೆ, ನಿರಾಶೆ ಅಥವಾ ಏಕಾಂತದಲ್ಲಿರಬಹುದು. ಆದರೆ ಅಪೋಸ್ತಲರ ಕಥೆ ಹೇಳುತ್ತದೆ, ದೇವರು ಸಾಮಾನ್ಯ ಜನರನ್ನು ಅಸಾಮಾನ್ಯ ಸಾಕ್ಷಿಗಳಾಗಿ ಮಾಡುತ್ತಾರೆ. ನಿಮ್ಮ ನೋವು ವ್ಯರ್ಥವಲ್ಲ, ನಿಮ್ಮ ವಿಶ್ವಾಸ ವ್ಯರ್ಥವಾಗುವುದಿಲ್ಲ. ಯೇಸು ಹೇಳಿದರು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅಪೋಸ್ತಲರು ಲೋಕವನ್ನು ಕತ್ತಿಯಿಂದಲ್ಲ, ಪ್ರೀತಿಯಿಂದ ಬದಲಾಯಿಸಿದರು. ಅವರು ಸಿಂಹಾಸನಗಳಲ್ಲ, ಶಿಲುಬೆಗಳ ಮೇಲೆ ಜಯಿಸಿದರು. ಅವರು ಭಯದಿಂದಲ್ಲ, ವಿಶ್ವಾಸದಿಂದ ಬದುಕಿದರು. ಅವರ ಕಥೆ ಒಂದು ಪ್ರಶ್ನೆಯನ್ನು ಕೇಳುತ್ತದೆ: ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಯೇಸುವಿಗೆ ನಿಷ್ಠರಾಗಿರಬಹುದೇ? ನೀವು ಕೂಡ ಅವರಂತೆ ಧೈರ್ಯದಿಂದ ಬದುಕಬಹುದು. ಏಕೆಂದರೆ ಅವರ ದೇವರೇ ನಿಮ್ಮ ದೇವರು.
ಅವರನ್ನು ಬಲಪಡಿಸಿದ ಆತ್ಮವೇ ನಿಮ್ಮಲ್ಲೂ ಇದ್ದಾನೆ. ನಂಬಿಕೆಯಲ್ಲಿ ನಿಂತುಕೊಳ್ಳಿ, ಪ್ರೀತಿಯಲ್ಲಿ ನಡೆಯಿರಿ, ಭರವಸೆಯನ್ನು ಕಳೆದುಕೊಳ್ಳಬೇಡಿ. ದೇವರು ನಿಮ್ಮೊಂದಿಗಿದ್ದಾನೆ.